ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕುಣಿಗೂ ಕೂಡ ಇಲ್ಲಿ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಸೇರಿಕೊಂಡು ಅನಿತಾಗೆ ಪಾಠ ಕಳಿಸಿದ್ರ. ಬದಲಾದ ಝಾನ್ಸಿ ಮಾಡಿದ್ದೇನು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಬಂದಾಗಿದ್ದಾಯಿತು. ಇಲ್ಲಿ ಝಾನ್ಸಿ ತನ್ನ ಗಂಡ ರಾಘು ಮನೆಗೆ ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟಿದ್ದು ಕೂಡ ಆಯಿತು. ಆದರೆ ಇಲ್ಲಿ ಅನಿತಾ ಮಾತ್ರ ತನ್ನ ಹಠವನ್ನು ಬಿಡ್ತಾನೆ ಇಲ್ಲ. ತಾನು ನಿದ್ದೆ ಮಾಡದೇ ಇದ್ರೂ ಪರವಾಗಿಲ್ಲ, ಬಟ್ ಯಾರನ್ನ ಕೂಡ ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೆ ಬಿಡುವುದಿಲ್ಲ. ನನ್ನ ಸೀಟನ್ನು ನಾನು ತೀರಿಸ್ಕೋತೀನಿ. ನಿನಗೆ ಎಲ್ಲ ನೆನಪು ಬಂದಿರ್ಬೋದು, ನೀನು ರಾಘು ಚೆನ್ನಾಗಿರ್ತೀನಿ ಅಂತ ನೀವಿಬ್ಬರು ಅಂದ್ಕೊಂಡಿರ್ಬೋದು, ಬಟ್ ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿ ಅನಿತಾ ಹೇಳ್ತಾರೆ. ಅದಕ್ಕೆ ಇಲ್ಲಿ ಝಾನ್ಸಿ ಏನು ಮಾತಾಡ್ತಿದ್ಯಾ, ನೀನು ನಮ್ಮನ್ನು ದೂರ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಮತ್ತು ರಾಘುನ ಒಂದು ಮಾಡಿರೋದು ದೇವರು. ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತೀನಿ, ನೀನು ನಿದ್ರೆ ಮಾಡದೆ ನಿಜಕ್ಕೂ ಎಷ್ಟೆಲ್ಲ ಸಮಯ ಕಳೀತಾ ಇದೆಯಾ. ಇಷ್ಟು ದಿನ ಆಯಿತು ನಿದ್ರೆ ಮಾಡಿ ನೆಮ್ಮದಿಯಾಗಿ. ಇಂಥ ಬದುಕು ನಿನಗೆ ಬೇಕಾ? ಅದ್ರ ಜೊತೆಗೆ ನಾನು ನಿದ್ದೆ ಮಾಡದೇ ಇದ್ರೂ ಪರವಾಗಿಲ್ಲ, ನಿಮ್ಮ ನಿದ್ರೆಯನ್ನು ಹಾಳು ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ಯಲ್ಲ. ಯಾರು ಹೇಳಿದ್ದು? ನಿನ್ನ ನಿದ್ರೆ ಹಾಳಾಗಿರ್ಬೋದು, ಆದರೆ ನಾವೆಲ್ಲ ಕೂಡ ನೆಮ್ಮದಿಯಾಗಿ ನಿದ್ರೆ ಮಾಡಿದ್ದೀವಿ, ನಿದ್ರೆ ಮಾಡ್ತೀವಿ ಕೂಡ. ಇದೇ ರೀತಿಯಾಗಿ ನಮ್ಮನ್ನು ದೂರ ಮಾಡ್ತೀನಿ ಅಂತ ಹೇಳಿದಂಥ ನನ್ನ ಅತ್ತೆಗೆ ಈಗ ಮಾವನ ಮನೆಗೆ ಮುದ್ದೆ ಮುರಿಯೋಕೆ ಅಂತ ಕಳಿಸಿದ್ದೀನಿ. ನಿನ್ನನ್ನು ಕೂಡ ಕಳಿಸೋದು ನನಗೇನು ದೊಡ್ಡ ವಿಷಯ ಏನಲ್ಲ, ಯಾಕಂದರೆ ಅದಕ್ಕೆ ಬೇಕಾದಂಥ ಎಲ್ಲ ಸಾಕ್ಷಿಗಳು ಕೂಡ ನನ್ನ ಹತ್ರ ಇದೆ. ಜೊತೆಗೆ ನನಗೆ ಹಳೇದು ಮಾತ್ರ ನೆನಪಾಗಿಲ್ಲ, ಮರೆತು ಹೋದ ಮೇಲೆ ಏನೇನು ನಡೀತು ಎಲ್ಲ ಕೂಡ ನೆನಪಾಗಿದೆ. ನನ್ನ ಮತ್ತೆ ರಾಘುನ ದೂರ ಮಾಡೋದಕ್ಕೆ ನೀನೇನು ಮಾಡಿದೆ ಅನ್ನೋದು ಕೂಡ ಎಲ್ಲ ಕೂಡ ನೆನಪಿದೆ ಅಂತ ಹೇಳಿ ಝಾನ್ಸಿ ಹೇಳಿದಾಗ ಇಲ್ಲಿ ರಾಘು, ಹೌದು ಈ ಚಿನ್ನದ ಒಡವೆನ ಡೂಪ್ಲಿಕೇಟ್ ಒಡವೆ ಮಾಡಿದಾಳಲ್ವಾ, ಇದಕ್ಕಿಂತ ಬೇರೆ ಏನು ಬೇಕು, ಇದೊಂದೇ ಸಾಕು ಇವಳನ್ನು ಜೈಲಿಗೆ ಕಳಿಸೋದಕ್ಕೆ ಅಂತ ಹೇಳಿ ರಾಘು ಮಾತನಾಡ್ತಾರೆ. ಇದರಿಂದ ಅನಿತಾ ಬೆಚ್ಚ ಬೀಳ್ತಾಳೆ. ಮನೆಯವ್ರು ಎಲ್ಲರೂ ಶಾಕ್ ಆಗ್ತಾರೆ. ಈ ಕಡೆ ಮಿಥುನ್ ಏನು ಹೇಳ್ತಿದ್ರ ಭಾವ ನೀವು ಅಂತ ಕೇಳಿದಾಗ, ಹೌದು ಮಿಥುನ್, ನಾನು ನಿಜನೇ ಹೇಳ್ತಿದ್ದೇನೆ, ಈ ವಿಷಯ ಹೇಳೋದು ಬೇಡ ಅಂತ ಅಂದ್ಕೊಂಡೆ, ಬಟ್ ಇವಳು ಇನ್ನೂ ಕೂಡ ಬದಲಾಗದೆ ಮಾತಾಡ್ತಿದ್ದಾಳಲ್ವಾ, ಅದಕ್ಕೇನೆ ಹೇಳಬೇಕಾದ ಸಂದರ್ಭ ಬಂತು ಅಂತ ರಾಘು ಹೇಳ್ತಾರ. ಇತ್ತ ಕಡೆ ಏನು ಮಾಡ್ದೆ ಅನಿತಾ, ನೀನು ನಮ್ಮ ಮರ್ಯಾದೆ ತೆಗೆದಿದ್ದಲ್ಲದೆ ನಿಜವಾಗ್ಲೂ ನಂಬಿಕೆ ದ್ರೋಹಿಗಳು ಅನ್ನೋ ರೀತಿಯಲ್ಲಿ ಇವ್ರನ್ನೆಲ್ಲ ಬೆಂಬಸ್ಬಿಟ್ಟಿಯಲ್ಲ, ನಿನ್ನಂತ ಹುಡುಗಿ ಏನು ಹೇಳಬೇಕು ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ತಾರ. ನೋಡ್ತೀಯಮ್ಮ ಅಪ್ಪ ಹೇಗೆ ಅವ್ರ ಪರವಾಗಿ ನಿಂತು ನನ್ನ ಕಪ್ಪಾಳಕ್ಕೆ ಹೊಡಿತಿದ್ದಾರೆ ಅಂತ ಹೇಳಿ ಅನಿತಾ ಹೇಳಿದಾಗ ಅಮ್ಮ ಕೂಡ ಕಪ್ಪಾಳಕ್ಕೆ ಬಾರಿಸ್ತಾರೆ. ನಿನ್ಗಿದನ್ನು ನಾವು ಯಾವತ್ತೂ ಮಾಡಬೇಕಾಗಿತ್ತು, ಯಾವತ್ತೂ ಮಾಡದೇ ಇರೋ ತಪ್ಪೇನೆ ನೀನು ಇವತ್ತು ಇದನ್ನೆಲ್ಲ ಮಾಡ್ತಾ ಇರೋದು. ನನ್ನ ಗಂಡ ಕರೆಕ್ಟಾಗಿ ನಿನಗೆ ಬಾರಿಸಿದ್ದಾರೆ, ನೀನು ಮಾಡಿರೋ ಕೆಲಸಕ್ಕೆ ಇನ್ನೇನು ಮಾಡಬೇಕು. ನಿಜವಾಗ್ಲೂ ದಯವಿಟ್ಟು ಮಂಜುಳಾ ಅವರೇ ಕ್ಷಮಿಸ್ಬಿಡಿ, ನಿಮ್ಮನ ಮೇಲೆ ನಾವು ಬ್ಲೇಮ್ ಹಾಕ್ಬಿಟ್ವಿ. ನನ್ನ ಮಗಳು ಮಾಡಿರೋ ಕೆಲಸದಿಂದ ಪಲ್ಲವಿಯನ್ನು ಮನೆಯಿಂದ ಕಳಿಸ್ಬಿಟ್ವಿ. ದಯವಿಟ್ಟು ಪಲ್ಲವಿ ನೀನು ಕೂಡ ಬೇಜಾರು ಮಾಡ್ಕೋಬೇಡ ಅಮ್ಮ, ದಯವಿಟ್ಟು ನಮ್ಮ ಮನೆಗೆ ಬಾ ಅಂತ ಹೇಳಿ ಕರೀತಾರೆ. ಅಯ್ಯೋ ಅದ ನಿಜಕ್ಕೂ ನನಗೆ ನಿಮ್ಮ ಬಗ್ಗೆ ಎಲ್ಲ ಯಾವುದೇ ರೀತಿಯ ಬೇಜಾರು ಕೂಡ ಇಲ್ಲ, ಆದರೆ ಅನಿತಾ ಇಷ್ಟೆಲ್ಲ ಆದರೂ ಕೂಡ ಬದಲಾಗಿಲ್ವಲ್ಲ, ಅದಷ್ಟು ಯೋಚನೆ ಆಗ್ತದೆ ನನಗೆ ಅಂತ ಹೇಳಿ ಪಲ್ಲವಿ ಹೇಳಿದಾಗ, ನಾನು ಯಾವುದೇ ಕಾರಣಕ್ಕೂ ಕೂಡ ಬದಲಾಗೋದಿಲ್ಲ. ನೀವು ಎಲ್ಲರೂ ಕೂಡ ಬದಲಾಗ್ಬೋದು, ಆದರೆ ನಾನು ಬದಲಾಗೋದಿಲ್ಲ. ನನ್ನ ಮನಸ್ಸಿಗೆ ಆಗಿರೋ ಘಾಸಿ ಯಾವತ್ತೂ ಕೂಡ ಮಾಯುವುದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಬದಲಾಗಲೇಬೇಕು, ಬದಲಾಗ್ತೀಯ. ನೀನು ಬದಲಾಗದೇ ಇದ್ರೂ ಕೂಡ ಯಾವುದು ಏನು ಚೇಂಜ್ ಆಗೋದಿಲ್ಲ, ನಿನ್ನ ಪಾಡಿಗೆ ನೀನು ಹೋದರೆ ಒಳ್ಳೆಯದು ಅಂತ ಹೇಳಿ ಝಾನ್ಸಿ ಮತ್ತು ರಾಘು ಹೇಳ್ತಾರೆ. ನಂತರ ಇಲ್ಲಿ ಯಾವುದೇ ಕಾರಣಕ್ಕೂ ಪಲ್ಲವಿ ನಮ್ಮ ಮನೆಗೆ ಬರಬಾರ್ದು ಅಂತ ಅನಿತಾ ಹೇಳಿದಾಗ, ಯಾರೂ ಕೂಡ ತಡೆಯೋಕ್ಕಾಗೋದಿಲ್ಲ, ನನ್ನ ಸೊಸೆಯನ್ನು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಮಿಥುನ್ ತಂದೆ ತಾಯಿ ಮಾತನಾಡ್ತಾರೆ. ಹಾಗಾಗಿ ಇಲ್ಲಿ ಪಲ್ಲವಿಯನ್ನು ಕರ್ಕೊಂಡು ಎಲ್ಲರೂ ಕೂಡ ತಮ್ಮ ಮನೆಗೆ ಹೊರಡ್ತಿರ್ತಾರೆ. ಬಟ್ ದಾರಿ ಮಧ್ಯದಲ್ಲಿ ಅನಿತಾ ಕಾರನ್ನು ನಿಲ್ಲಿಸ್ತಾಳೆ. ಯಾಕಮ್ಮ ಏನು ಅಂದಾಗ ಇಲ್ಲಿ ಪಲ್ಲವಿನ ನಿಲ್ಲಿಸಿ ಮಿಥುನ್ ಕೂಡ ಅಮ್ಮ ಅಪ್ಪನ ಜೊತೆ ಅಲ್ಲಿಗೆ ಬರ್ತಾರೆ. ನೋಡಿ ರಾಘು ಮನೆಯಲ್ಲಿ ನೀವು ಅವ್ರಿಗೆ ಹೆದರ್ಕೊಂಡು ಏನೋ ನನಗೆ ಹೊಡೆದು ಬಡ್ದು ಮಾಡಿ ಇಲ್ಲಿ ಪಲ್ಲವಿನ ಕರ್ಕೊಂಡು ಬಂದುಬಿಟ್ರಿ, ಆದರೆ ಇಲ್ಲಿ ಒಂದು ಡೆಸಿಷನ್ ತೊಗೊಳ್ಳೇಬೇಕು, ನೀವು ಏನು ತಗೋತೀರಾ ಅನ್ನೋದ್ರ ಮೇಲೆ ಡಿಸೈಡ್ ಆಗತ್ತೆ ಅಂತ ಅನಿತಾ ಹೇಳ್ತಿದ್ದಾರೆ. ಅತ್ತ ಕಡೆ ತಂದೆ ತಾಯಿ, ನೋಡು ಅನಿತಾ, ನೀನು ಸುಮ್ಮನೆ ಏನೇನೋ ಊಹಿಸ್ಕೊಂಡು ಮಾತಾಡಬೇಡ, ರಾಘುಗೆ ಹೆದರ್ಕೊಂಡು ಏನು ನಾವು ಕರ್ಕೊಂಡು ಬಂದಿಲ್ಲ, ನಮ್ಮ ಮಗನ ಬದುಕು ಕೂಡ ಇದೆ. ನಿನ್ನ ಹಠಮಾರಿತನಕ್ಕೆ ಕೋಪಕ್ಕೆ ಇಷ್ಟು ದಿನ ನನ್ನ ಮಗನ ಬದುಕು ಹಾಳಾಗಿದೆ, ನಮಗೂ ಕೂಡ ಮೊಮ್ಮಗು ಜೊತೆ ಇರಬೇಕು ಅನ್ನೋ ಎಲ್ಲ ಆಸೆ ಕೂಡ ಇದೆ ಅಂತ ಹೇಳಿ ಅನಿತಾ ತಂದೆ ತಾಯಿ ಹೇಳ್ತಾರೆ. ಆದರೆ ಇಲ್ಲಿ ಅನಿತಾ ಮಾತ್ರ, ನನ್ನ ಮನಸ್ಸಲ್ಲಿ ಕೋಪ ನೋವು ಎಷ್ಟೆಲ್ಲ ಕಿಚ್ಚು ಇದೆ ಗೊತ್ತಾ, ಅದಕ್ಕೆಲ್ಲ ನಾನು ಸೇಡು ತೀರಿಸ್ಕೋಬಾರ್ದ ಅಂತ ಅನಿತಾ ಹೇಳಿದಾಗ, ಹೌದು ಸೇಡು ಕೋಪ ಅದು ಇದು ಅಂತಾನೆ ನಿನ್ನ ಜೀವನನೇ ಹಾಳು ಮಾಡಿಕೊಂಡು ಮಿಥುನ್ಗಳ ಬದುಕನ್ನು ಕೂಡ ಹಾಳು ಮಾಡೋದಕ್ಕೆ ಹೊರಡ್ತಿದ್ಯಾ. ನಿನಗೆ ಇನ್ನೂ ಕೂಡ ಒಳ್ಳೆ ಭವಿಷ್ಯ ಇದೆ, ಆ ಭವಿಷ್ಯವನ್ನು ನಾವು ಕೊಡ್ತೀವಿ, ಸುಮ್ಮನೆ ಅದನ್ನು ಎಲ್ಲವನ್ನ ಕೂಡ ಬಿಟ್ಟು ನಡಿ ಮನೆಗೆ ಅಂತ ಹೇಳಿ ಅನಿತಾ ಹೇಳ್ತಿದ್ದಾರೆ. ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಮನೆಗೆ ಬರುವುದಿಲ್ಲ, ಪಲ್ಲವಿ ಇಲ್ಲ
ಮನೆಗೆ ಬರಬಾರ್ದು, ನಾನು ಬರಬೇಕು ಅಂದರೆ ಅಂದಾಗ ಸರಿ ಆಯಿತು, ನೀವು ಈ ರೀತಿ ಮಾತಾಡೋದಾದರೆ ನಾನು ಕೂಡ ಮನೆ ಬಿಟ್ಟು ಹೋಗಬೇಕಾಗತ್ತೆ, ನಾನು ಹೊಸ ಅಪಾರ್ಟ್ಮೆಂಟ್ಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಮಿಥುನ್ ಹೇಳಿದಾಗ ನಾವು ಕೂಡ ಮಿಥುನ್ನ ಒಂದು ನಿರ್ಧಾರಕ್ಕೆ ಬದ್ಧವಾಗ್ತೀವಿ. ನೋಡು, ನಾವೆಲ್ಲ ಮನೆಗೆ ಹೋಗ್ತಿದ್ದೀವಿ, ನಿನಗೆ ಮನೆಗೆ ಬರೋ ಇಷ್ಟ ಇಲ್ಲ ಅಂದರೆ ನಾವೇನು ಕೂಡ ಮಾಡೋಕ್ಕಾಗೋದಿಲ್ಲ. ಮೊನ್ನೆ ತಾನೇ ಒಂದು ಅಪಾರ್ಟ್ಮೆಂಟ್ ತೊಗೊಂಡ್ವಿ ಅಲ್ವಾ, ಆ ಅಪಾರ್ಟ್ಮೆಂಟಲ್ಲಿ ನೀನು ಹೋಗಿ ಇರಬಹುದು ಅಂತ ಹೇಳಿದ ಇಲ್ಲಿ ಮಿಥುನ್ನ ಕರ್ಕೊಂಡು ಪಲ್ಲವಿ ಜೊತೆ ಹೊರಟ್ಬಿಡ್ತಾರೆ. ನನ್ನ ಮಗಳನ್ನ ಬಿಟ್ಟು ಹೋಗ್ತಿದ್ರ ಅಲ್ವಾ, ನೋಡ್ತಾರೆ ನಿಮಗೆಲ್ಲ ಹೇಗೆ ಪಾಠ ಕಲಿಸ್ತೀನಿ ಅಂತ ಹೇಳಿ ಅನಿತಾ ತುಂಬಾ ಸಿಟ್ಟಾಗ್ತಿದ್ದಾಳೆ. ಇದರ ನಡುವೆ ಮನೆಯಲ್ಲಿ ಸುಮಿತ್ರವರು ಆನಂದ ಬಾಷ್ಪವನ್ನು ಹರಿಸ್ತಿದ್ದಾರೆ. ಅದ್ರ ಜೊತೆಗೆ ನನ್ನ ಮಗಳು ಸಿಕ್ಕಿದ ತಕ್ಷಣ ಅವಳನ್ನ ಮಡಲಲ್ಲಿ ಮಲಗಿಸ್ಕೋಬೇಕು, ಅವಳು ನೋವನ್ನೆಲ್ಲ ಕಡಿಮೆ ಮಾಡಬೇಕು ಅಂತೆಲ್ಲ ಅನ್ಕೊಂಡಿದ್ದೆ. ಆದರೆ ನನ್ನ ಮಗಳು ಬರ್ತಿದ್ದಾಗೇ ಮನೆಗೆ ಹೋಗ್ಬಿಟ್ಲು, ಗಂಡನ ಮನೆಗೆ ಅಂತ ಹೇಳಿ ಬೇಜಾರು ಮಾಡ್ಕೋಬೇಕಾದ್ರೆ ಯಾಕೆ ಬೇಜಾರು ಮಾಡ್ಕೋತಿದ್ಯಾ ಸುಮಿತ್ರಾ, ನೆನ್ನೆವರೆಗೂ ನಿನ್ನ ಬದುಕು ಹೇಗಿತ್ತು, ಕತ್ಲಲ್ಲಿದೆ, ಇವತ್ತು ಬೆಳಕಿಗೆ ಬಂದಿದ್ಯಾ ಅಂತ ಒಂದು ದಿನ ಕೂಡ ಬರುತ್ತೆ. ಖಂಡಿತ ನಮಗೆ ನಮ್ಮ ಮೊಮ್ಮಗಳು ಒಂದು ಮಗುವನ್ನು ಕೊಡ್ತಾಳೆ, ಮೊಮ್ಮಗಳ ಜೊತೆ ನೀನು ಆಟ ಆಡ್ತಾ ಕಾಲ ಕಳಿಬಹುದಮ್ಮ, ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿ ಹೇಳಿದಾಗ ಹೌದು ಅದೇ ವಿಶ್ವಾಸದಲ್ಲಿದ್ದೀನಿ ಅಂತ ಸುಮಿತ್ರ ಅವ್ರು ಕೂಡ ಹೇಳ್ತಿದ್ದಾರೆ. ಇತ್ತ ಕಡೆ ಸಂಗೀತ ತರುಣನ್ನ ಭೇಟಿ ಮಾಡಿದಾಳೆ. ಸಮಯ ಬಂದಿದೆ, ಪಲ್ಲವಿ ಅಕ್ಕ ಗಂಡನ ಮನೆಗೆ ಹೋದ್ಲು, ಝಾನ್ಸಿ ಅದಕ್ಕೆ ಮನೆಗೆ ಬಂದರು, ಅಣ್ಣನ ಬದುಕು ಸರಿ ಹೋಯಿತು, ಇದೇ ಕರೆಕ್ಟ್ ಆದ ಸಮಯ, ಹೋಗ್ಬಿಟ್ಟು ರಾಘು ಅಣ್ಣನ ಜೊತೆ ಮದುವೆ ವಿಷಯ ಮಾತಾಡು ತರುಣ ಅಂತ ಹೇಳಿದಾಗ ಅದೇ ಭಯ ಆಗ್ತದೆ ಅಂದಾಗ ಸರಿ ಆಯಿತು ಬಿಡು ನಾನೇ ಮಾತಾಡ್ತೀನಿ ಅಂತ ಹೇಳಿ ಸಂಗೀತ ಹೇಳ್ತಾರೆ. ಇಲ್ಲ ನಾನೇ ಮಾತಾಡ್ತೀನಿ, ಬಟ್ ಹೇಗೆ ಮಾತಾಡಬೇಕು, ಅವನೇನಾದ್ರು ಒಪ್ಕೊಳ್ಳಿಲ್ಲ ಅಂದರೆ ಏನು ಮಾಡೋದು ಅಂತ ತರುಣ್ ಹೇಳಿದಾಗ ಹಾಗಿದ್ರೆ ಅಣ್ಣ ಒಪ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀಯ ತರುಣ ನೀನು ಅಂತ ಹೇಳಿ ಸಂಗೀತ ಕೇಳಿದ್ದಕ್ಕೆ ಏನು ಮಾಡ್ತೀನಿ ಅಂದರೆ ನನ್ನ ಫ್ರೆಂಡ್ಶಿಪ್ಪ ನೀನು ಅಂತ ಹೇಳಿದಾಗ ನನ್ನ ಫ್ರೆಂಡ್ಶಿಪ್ನ ಆಯ್ಕೆ ಮಾಡ್ಕೋತೀನಿ ಅಂತ ಹೇಳಿ ತರುಣ್ ಹೇಳ್ತಾರೆ. ನನಗೂ ಕೂಡ ಗೊತ್ತು ನೀನು ಅದನ್ನೇ ಆಯ್ಕೆ ಮಾಡ್ಕೋತೀಯ ಅಂತ, ಆದರೆ ದಯವಿಟ್ಟು ಅಣ್ಣನ ಒಪ್ಸೋ ಕೆಲಸ ಮಾಡು, ಯಾಕಂದರೆ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ನಿಜವಾಗ್ಲೂ ದಯವಿಟ್ಟು ಅಣ್ಣನ ಒಪ್ಸು ಅಂತ ಹೇಳಿ ಸಂಗೀತ ಕೇಳ್ಕೊಂಡಾಗ ಏನು ಮಾತಾಡ್ತಿದ್ಯಾ, ಸಾಯೋ ಮಾತೆಲ್ಲ ಆಡಬೇಡ ನಾನು ಇರಬೇಕಾದ್ರೆ ಅಂತ ಹೇಳಿ ತರುಣ್ ಹೇಳ್ತಾರೆ. ಈ ಕಡೆ ಝಾನ್ಸಿ ಮತ್ತು ರಾಘು ಇಬ್ಬರು ಕೂಡ ಹೊಸ ಬದುಕನ್ನು ಶುರು ಮಾಡುವ ಕನಸನ್ನು ಕಾಣ್ತಿದ್ದಾರೆ. ಜೊತೆಗೆ ಇಲ್ಲಿ ಝಾನ್ಸಿ ಮನೆ ಕೆಲಸ ಮಾಡೋಕೆ ಅಡುಗೆ ಮಾಡೋಕೆ ಅಂತ ಬಂದಾಗ ನೀನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ದೊಡ್ಡ ಕಂಪ್ನಿಯನ್ನು ನಡೆಸ್ತೋಳು, ಈ ರೀತಿ ಅಡುಗೆ ಎಲ್ಲ ಕೆಲಸ ಎಲ್ಲ ಮಾಡಬಾರ್ದಮ್ಮ, ನಾವಿದ್ದೀವಿ ನೋಡ್ಕೋತೀವಿ ಅಂತ ಹೇಳಿ ಮನೆಯವ್ರು ಎಲ್ಲರೂ ಕೂಡ ಹೇಳ್ತಾರೆ. ಆ ರೀತಿ ಎಲ್ಲ ಯಾಕಂತೀರಾ, ಈಗ ನಾನು ಈ ಮನೆ ಸೊಸೆ, ಅಲ್ಲಿ ಜವಾಬ್ದಾರಿ ತಗೊಂಡು ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ತಿದ್ದೆ, ಬಟ್ ಇಲ್ಲಿ ಜವಾಬ್ದಾರಿ ಸಮೇತ ನಾನೇ ಕೆಲಸ ಮಾಡ್ತೀನಿ, ನನಗೆ ಕೆಲಸ ಮಾಡೋದು ಅಂದರೆ ಖುಷಿ ಅಂತ ಹೇಳಿ ಝಾನ್ಸಿ ಹೇಳ್ತಾರೆ. ಈ ಕಡೆ ರಾಘು ಯಾರ್ದೋ ಮನೆಗೆ ಹೋಗಿದ್ದಾಗ ಶ್ರೀಮಂತರು ಸಂಗೀತವ್ರನ್ನ ತಮ್ಮ ಮಗನ್ ತಂದ್ಕೋಬೇಕು ಅಂತ ಹೇಳಿ ಕೇಳ್ಕೋತಾರೆ. ಅದರಿಂದ ರಾಘುಗೆ ಫುಲ್ ಖುಷಿ ಆಗತ್ತೆ. ಆ ಒಂದು ವಿಷಯವನ್ನು ಮೊದಲು ಬಂದು ತರುಣ್ಗೆ ಹೇಳೋದು, ರಾಘು ಆ ವಿಷಯ ಕೇಳಿದೆ ತರುಣ್ ಶಾಕ್ ಆಗ್ತಾರೆ. ಮನೆಗೆ ಬಂದಿದೆ, ನಿಮ್ಗೆಲ್ರಿಗೂ ಒಂದು ಖುಷಿಯಾದ ವಿಷಯ ಇದೆ, ಅದನ್ನು ತರುಣೇ ಹೇಳ್ತಾನೆ ಅಂತ ರಾಘು ಹೇಳ್ತಿದ್ರೆ, ಈ ಕಡೆ ಸಂಗೀತ ನಮ್ಮ ಮದುವೆ ವಿಷಯ ಇರ್ಬೋದು ತರುಣ್ದು ನಂದು ಅಂತ ಅನ್ಕೋತಿದ್ರೆ, ಅಲ್ಲಿ ತರುಣ್ನ ರಾಘು ನೋಡ್ಕೊಂಡು ಬಂದಿರೋ ಹುಡುಗನ ವಿಷಯವನ್ನ ಹೇಳಿದಾಗ ಇಲ್ಲಿ ನಿಜಕ್ಕೂ ಸಂಗೀತ ಕುಸಿದು ಹೋಗ್ತಿದ್ದಾಳೆ. ತರುಣ್ನೇನು ಸಂಗೀತನ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಿಸೋಕೆ ರೆಡಿ ಆಗಿದ್ದಾರೆ ಫ್ರೆಂಡ್ ರಾಘುಗೋಸ್ಕರ, ಆದರೆ ಸಂಗೀತ ಮಾತ್ರ ತರುಣ್ನ ಬಿಟ್ಟು ಬೇರೆ ಯಾರನ್ನ ಕೂಡ ಮದುವೆ ಆಗೋದಕ್ಕೆ ರೆಡಿ ಆಗಿಲ್ಲ. ಹಾಗಾದ್ರೆ ಇಲ್ಲಿ ಸಂಗೀತ ಹಾಗೆ ತರುಣ್ಣನ್ನ ಒಂದು ಮಾಡ್ತಾರೆ ಝಾನ್ಸಿ ರಾಘು, ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ